ಎಲ್ಲರೂ ಸಿಎಂ ಆಗಿದ್ದಾರೆ, ಡಿಕೆಶಿ ಕೂಡ ಸಿಎಂ ಆಗಲಿ ಅನ್ನೋದು ಚಂದ್ರಶೇಖರ ಸ್ವಾಮೀಜಿಯ ಹೇಳಿಕೆ. ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದರು ಚಂದ್ರಶೇಖರ ಸ್ವಾಮೀಜಿ. ಡಿಕೆ ಶಿವಕುಮಾರ್ ಕೇವಲ ಒಕ್ಕಲಿಗರ ನಾಯಕನಲ್ಲ, ಡಿಕೆಶಿ ಕಷ್ಟಪಟ್ಟು ಪಕ್ಷ ಸಂಘಟನೆ ಮಾಡಿದ್ದಾರೆ, ಎಲ್ಲ ಸಮುದಾಯದಲ್ಲೂ ಸಿಎಂ ಆಗಿದ್ದಾರೆ, ಸಿದ್ದರಾಮಯ್ಯ ಹುದ್ದೆ ಬಿಟ್ಟುಕೊಡ್ತಾರೆ ಎನ್ನುವ ನಂಬಿಕೆ ಇದೆ ಅಂತಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ. ನಮ್ಮ ಜೊತೆ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಮಹಾಸ್ವಾಮೀಜಿಗಳಾದಂಥ ಚಂದ್ರಶೇಖರ್ ಸ್ವಾಮೀಜಿಗಳಿದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್, ವೇದಿಕೆ ಮೇಲೆ ತಾವೊಂದು ಬೇಡಿಕೆ ಇಟ್ರಿ ಸರ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಒಕ್ಕಲಿಗ ಸಮುದಾಯ ಅಂತ ಯಾಕೆ ಎಲ್ಲರೂ ಅದನ್ನೇ ಹೇಳ್ತೀರಾ? ಅವರು ಒಕ್ಕಲಿಗ ಸಮುದಾಯ ಅಂತಿಲ್ಲ, ಜನಗಳು ಪ್ರಜೆಗಳಿಗೂ ಒಳ್ಳೆಯದಾಗಲಿ ಅಂತ ಅವರು ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅಲ್ಲ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂಥ ಒಂದು ಬೇಡಿಕೆಯನ್ನು ತಾವು ವ್ಯಕ್ತಪಡಿಸಿದ್ರಿ. ಹೌದು. ಯಾಕೆ ಡಿಕೆ ಶಿವಕುಮಾರ್ ಕಷ್ಟಪಟ್ಟಿರೋದ್ರಿಂದ ಮತ್ತು ಅವರು ಎಲ್ಲ ಕಡೆ ಓಡಾಡಿ ಪಕ್ಷನ ಸಂಘಟನೆ ಮಾಡಿರೋದ್ರಿಂದ ಅವ್ರನ್ನ ಖಂಡಿತವಾಗಿ ಮಾಡಬೇಕು. ಎಲ್ಲರೂ ಅನುಭವಿಸಿದಾರಲ್ವ, ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಅನುಭವಿಸಿ, ಇವ್ರು ಆಗಿಲ್ಲ, ಇವ್ರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಯಾಕೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ತಮಗೆ ವಿಶೇಷವಾದಂಥ ಒಲವು ಅಂತ? ವಿಶೇಷವಾದದ್ದಲ್ಲ, ಈಗ ಒಂದು ಕಡೆಯಿಂದ ಎಲ್ಲರೂ ಮುಖ್ಯಮಂತ್ರಿಗಳಾಗಿ ಬಂದಿದ್ದಾರಲ್ವ, ಈ ಡಿ ಕೆ ಅವರು ಆಗಿಲ್ಲ, ಈ ಸಾರಿ ಅವರಾಗ್ಬಿಟ್ರೆ ಆಮೇಲೆ ಪರಮೇಶ್ವರು, ಆಮೇಲೆ ಕೃಷ್ಣ ಬೈರೇಗೌಡರು, ಆಮೇಲೆ ಯಾರಾದರೂ ಆಗಲಿ. ಈ ವಿಚಾರದ ಬಗ್ಗೆ ತಾವು ಯಾವತ್ತಾದರೂ ಸಿದ್ದರಾಮಯ್ಯನವ್ರ ಹತ್ರ ಬಳಿ ಆಗಲಿ ಅಥವಾ ಡಿ ಕೆ ಬಳಿ ಆಗಲಿ ಏನಾದರೂ ಮಾತಾಡಿ? ನಾವು ಪರ್ಸ್ನಲ್ಲಾಗಿ ಮಾತಾಡೋದಿಲ್ಲ. ಡಿ ಕೆ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಒಳಿತು ಅನ್ನೋದು ತಮ್ಮ ಭಾವನೆನಾ? ಅಂದರೆ ಅವರು ಧರ್ಮವಾಗಿ ಆಗಬೇಕು ಅಂತ ನಾವು ಹೇಳ್ತೀವಿ. ಅದು ಒಳಿತಾಗ್ತದೋ ಏನಾಗ್ತದೆ ಅದು ನಮಗೆ ಗೊತ್ತಿಲ್ಲ ಅಲ್ವಾ. ಮನಸ್ಸು ಕಾರಣ ಎಲ್ಲ ಅದಕ್ಕೂ. ಆ ಮನಸ್ಸು ಹೇಗೆ ಹೋಗ್ತದೆ ಹಾಗಾಗ್ತದೆ. ಸೊ ಸಿದ್ದರಾಮಯ್ಯನವ್ರು ಏನಾದರೂ ಬಿಟ್ಕೊಡ್ತಾರಾ? ತಮಗೇನಾದರೂ ಅದ್ರ ಬಗ್ಗೆ ಏನಾದರೂ ಸುಳಿದಿದೆ? ಆ ಧರ್ಮ ಮಾರ್ಗದಲ್ಲಿರೋರು ಬಿಟ್ಕೊಡ್ತಾರೆ ಅಂತ ನಮ್ಮ ಮನಸ್ಸು, ಅದು ಅವ್ರ ಇಷ್ಟ. ಇದಿಷ್ಟು ಕೂಡ ಚಂದ್ರಶೇಖರ ಸ್ವಾಮೀಜಿ ಅವರ ಮಾತು. ಒಟ್ಟಾರೆಯಾಗಿ ಡಿ ಕೆ ಅವರು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ನಾನು ಸಮುದಾಯದ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ಡಿ ಕೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀನಿ, ಅದರ ಬಗ್ಗೆ ಒಂದು ಒಲವನ್ನು ವ್ಯಕ್ತಪಡಿಸಿದ್ದೀನಿ ಅನ್ನುವಂಥ ಮಾತನ್ನು ಚಂದ್ರಶೇಖರಾನಂದ ಸ್ವಾಮೀಜಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.